ಹಾನಗಲ್ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ವತಿಯಿಂದ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನ ವೀರಶೈವ ಲಿಂಗಾಯತರ ಸಮಾಜದ ಸ್ವಾಮೀಜಿಗಳು, ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಪಂಚಪೀಠಾಧೀಶ್ವರರನ್ನ ರೇಣುಕಾದಿ ಪಂಚಾಚಾರ್ಯನ ಪ್ರಥಮದಲ್ಲಿ ಸ್ಮರಣೆಯನ್ನು ಮಾಡಿ, ಬಸವಾದಿ ಶಿವಶರಣರನ್ನ ಸ್ಮರಣೆಯನ್ನು ಮಾಡಿ, ಈ ಕ್ಷೇತ್ರದ ಅಧಿದೈವತೆಯಾಗಿರ್ತಕ್ಕಂತಹ ಹಾನಗಲ್ ಗುರುಕುಮಾರೇಶ್ವರರನ್ನ ಸ್ಮರಣೆಯನ್ನು ಮಾಡಿ, ಹಾನಗಲ್ ತಾಲೂಕಾ ಆಡಳಿತ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಇವತ್ತು ನಾವೆಲ್ಲ ಕೂಡ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸುವಂತಹ ಕೂಡಲ ಗುರುರಂಜೇಶ್ವರ ಮಠದ ಕಣಸಲ ಬ್ರಹ್ಮ ಗುರುಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ತಾಲೂಕಿನ ಅಧಿಕಾರಿ ಸಮಸ್ತ ಮಾನವ ಕುಲವನ್ನ ಉದ್ಧರಿಸತಕ್ಕಂಥವ್ರು ಯಾರಿದ್ರೆ ಅದು ರೇಣುಕಾದಿ ಪಂಚಾಚಾರ್ಯರು ಅಂತಕ್ಕಂಥದ್ದು. ಅಂತಹ ರೇಣುಕಾಚಾರ್ಯರ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಹಾನಗಲ್ ತಾಲೂಕಾ ತಹಸೀಲ್ದಾರ್ ಆಫೀಸ್ ಒಳಗೆ ಸರ್ಕಾರಿ ಒಂದು ಕಾರ್ಯಕ್ರಮವಾಗಿ ಆಚರಣೆಯನ್ನು ಮಾಡತಕ್ಕಂಥವರಾಗಿದ್ದೇವೆ. ರೇಣುಕಾಚಾರ್ಯರು, ರೇಣುಕಾದಿ ಪಂಚಾಚಾರ್ಯರು ಲಿಂಗದಿಂದ ಉದ್ಭವಿಸ್ತಿರ್ತಕ್ಕಂಥವ್ರು. ಅವರು ಪರಮೇಶ್ವರನ ಒಂದು ಅವತಾರ ಅಂತ ಹೇಳಿ ನಾವೆಲ್ಲ ಕರಿತೀವಿ. ಹೇಗೆ ಮಲ್ಲಿಕಾರ್ಜುನ ಸ್ವಾಮಿ, ಹೇಗೆ ಈಶ್ವರ ಶಿವನಿಗೆ ಹಲವಾರು ನಾಮಗಳನ್ನು ಕೊಡ್ತೇವಲ್ಲ, ಹಾಗೆ ಲಿಂಗದಿಂದ ಉದ್ಭವಿಸಿರ್ತಕ್ಕಂಥವ್ರನ್ನೇ ನಾವು ಕೋಲನಪಾಕಿ, ಮಹಾರಾಷ್ಟ್ರದ ಕೋಲನಪಾಕ ಅಂತಕ್ಕಂತಹ ಕ್ಷೇತ್ರದಲ್ಲಿ ರೇಣುಕಾಚಾರ್ಯರು ಲಿಂಗೋದ್ಭವರಾದರು. ಅಂತಹ ಲಿಂಗೋದ್ಭವರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರು ಮಾನವ ಕುಲವನ್ನು ಉದ್ಧರಿಸಬೇಕು, ಮಾನವರಿಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ, ಸುವಿಚಾರಗಳನ್ನು ಕೊಟ್ಟು ಅವರು ಆ ಒಂದು ಅಂಧತ್ವದಿಂದ ಒಂದಿಷ್ಟು ಬೆಳಕಿನಡೆಗೆ ಕರೆದುಕೊಂಡು ಬರಬೇಕಂತಕ್ಕಂತಹ ಪ್ರಯತ್ನವನ್ನು ಮಾಡಿ ಹಲವಾರು ಯುಗಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಅವತಾರವನ್ನು ತಾಳ್ಕೊಂಡು ಬಂದರು. ನಾವು ಇವತ್ತು ಆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಅಂತಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದ್ದಷ್ಟೇ, ಕೇವಲ ಅದು ನಮ್ಮ ಪತ್ರಿಕೆಗಳಿಗೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರದು. ನಾವು ನೀವೆಲ್ಲರೂ ಸೇರಿ ಇದನ್ನ ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆಯ ಕಾರ್ಯಕ್ರಮ ರೀತಿಯೊಳಗ ಮಾಡಬೇಕು ಅಂತಕ್ಕಂತಹ ಕೋರಿಕೆಯನ್ನು ಸಹಿತ ನಾ ಇಡ್ತಾ, ರೇಣುಕಾಚಾರ್ಯರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿವಸ ಸಾರೋದಿಲ್ಲ. ನಮ್ಗೆ ಈಗ ಅಜ್ಜರು ಆ ಹಾಡು ಹೇಳ್ತಾರೆ, ರೇಣುಕಾರ್ಯನೆ ಶ್ರೀ ಶಿವಾಗಮ ವಾಸ ಶಿವ ವಾಸ ಜಗದಾಚಾರ್ಯನೆ ಅಂತೇಳಿ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಗೀತೆಯೊಳಗೆ ನಾವೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗೆ ಆ ರೇಣುಕಾಚಾರ್ಯರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರು ಒಂದು ಧರ್ಮದ ಉದ್ಧಾರಕ್ಕೆ ಅಂತ ಅವತರಿಸಿರ್ತಕ್ಕಂಥವರಲ್ಲ, ಒಟ್ಟಾರೆ ಮಾನವ ಕುಲವನ್ನು ಉದ್ಧರಿಸಿರ್ತಕ್ಕಂಥವ್ರು. ಹಾಗಾಗಿ ಈ ರೇಣುಕಾಚಾರ್ಯರು ಬರೀ ನಾವು ಜಯಂತಿ ಇವತ್ತೊಂದು ದಿವಸ ಆಚರಣೆ ಮಾಡಿ ಹೋಗೋದಲ್ಲ, ನಾವು ಜಯಂತಿಗೋಸ್ಕರ ಕಾರ್ಯಕ್ರಮ ಮಾಡೋದು, ಅದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವರು ಹಾಕಿದಂಥ ತತ್ವ ಸಿದ್ಧಾಂತ, ಅವ್ರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದಾರ, ಅವನ್ನ ನಾವು ಅಟ್ಲೀಸ್ಟ್ ಅವ್ರು ಒಬ್ಬರು ಇಂಥ ಸಮಾಜವನ್ನು, ಇಂಥ ದೇಶವನ್ನು ಕಟ್ಟೋದು. ನಾವು 1% ಜನ ಇದನ್ನು ಮಾಡಿದ್ರೆ ಇವತ್ತು ನಮ್ಮ ಸಮಾಜದ ಧರ್ಮ ಎಷ್ಟೋ ಮಟ್ಟಿಗೆ ಉಳಿದೈತಿ. ಹಾಗಾಗಿ ನಾವೆಲ್ಲರೂ ಈ ಜಯಂತಿಯನ್ನು ಬರೀ ಜಯಂತಿ ದಿವಸ ಅಷ್ಟೇ ಮಾಡೋದಲ್ಲ, ಎಲ್ಲ ಜಯಂತಿ ಒಂದೇ ಅಲ್ಲ, ಎಲ್ಲ ಮಹಾನುಭಾವರ ಜಯಂತಿಗಳನ್ನು ನಾವು ಅವರ ಏನು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದ್ರೆ ನಮ್ಮ ದೇಶ, ನಮ್ಮ ಧರ್ಮ ಭಾಳ ಅತ್ಯುತ್ತಮವಾಗಿ ಬೆಳೆದೈತಿ. ಯಾಕಂದ್ರೆ ಮುಂದಿನ ಪೀಳಿಗೆಯಲ್ಲಿ ಈ ಧರ್ಮ ನೋಡೋದು ಭಾಳ ಕಷ್ಟ ಐತಿ. ಇವತ್ತು ಏನು ಆಗಕತ್ತಾವು, ಇನ್ನು ಮುಂದಿನ ಕಾಲ ಭಾಳ ದೂರ ಇಲ್ಲ. ಅದನ್ನೆಲ್ಲ ಎಚ್ಚರಿಕೆ ಇಟ್ಕೊಂಡು ರೇಣುಕಾಚಾರ್ಯ ಪ್ರತಿಷ್ಠಾನದ ವತಿಯಿಂದ 35 ವರ್ಷಗಳಿಂದ ಹಾನಗಲಲ್ಲಿ ನಡೆಸಿಕೊಡ್ತಾ ಬಂದಿದ್ದೇವೆ. ಈ ಕೆಲವು ವರ್ಷಗಳಿಂದ ಸರ್ಕಾರವು ಇದನ್ನು ಸರ್ಕಾರಿ ಒಂದು ಆಚರಣೆಯಾಗಿ ಘೋಷಿಸಿದ ನಂತರ ಇಲ್ಲಿ ನಾವು ತಾಲೂಕಾ ಆಡಳಿತ ಭವನದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮನುಕುಲದ ಉದ್ಧಾರಕ್ಕಾಗಿ ವಿಶ್ವದಲ್ಲಿ ನಡೆಯುತ್ತಕ್ಕಂಥ ಈ ಯುದ್ಧದ ಸಂದರ್ಭದಲ್ಲಿ ಸಕಲ ನಮ್ಮ ರೇಣುಕಾಚಾರ್ಯರೊಂದು ಏನು ಧರ್ಮ ಘೋಷಣೆ ಏನಿದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ, ಆ ಧರ್ಮದ ಒಂದು ನಿಟ್ಟಿನಲ್ಲಿ ಅವರು ಇಡೀ ಜಗತ್ತಿಗೆ ಶಾಂತಿಯನ್ನು ಸಾರಿದ ರೇಣುಕಾಚಾರ್ಯರ ಬಗ್ಗೆ ಗುರು ಹಿರಿಯರು